ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಣ್ಣಿನ ಪಾತ್ರೆ ತಗೊಳ್ಳೋಣ ಅಂತ ಹೋಗಿದ್ದೆ. ಬಟ್ ನಾನು ಹೋಗಿರ್ಲಿಲ್ಲ, ನಮ್ಮ ಮನೆಯವರು ಮತ್ತೆ ಅವ್ರ ಫ್ರೆಂಡ್ ಹೋಗ್ಬಿಟ್ಟು ತಗೊಬಂದ್ರು. ನನಗೆ ಬೇಕು ಅಂತ ಹೇಳಿದ್ದೆ. ಇದನ್ನ ಮಾಲೂರ್ ಹತ್ರ ಬರ್ಬೇಕಾದ್ರೆ ಶಾಪ್ ಇತ್ತು ಅಂತ ತಗೊಬಂದಿದ್ದಾರೆ. ಇಲ್ಲಿ ನೋಡಿ, ಒಂದು ಕಡಾಯ ತರ, ಮತ್ತೆ ಇನ್ನ ಎರಡು ಹಾಲು ಕಾಯಿಸಕ್ಕೆ ಮತ್ತೆ ಅನ್ನ ಮಾಡಕ್ಕೆ ಅಂತ ತಗೊಬಂದಿದ್ದಾರೆ ನಮ್ಮ ಮನೆಯವರು. ಈ ತರ ಇರೋ ಮಡಕೆನ ನಾವ್ ಅಡಿಗೆ ಮಾಡ್ಬೇಕು ಅಂದ್ರೆ ಪಳಗಿಸ್ಬೇಕು. ಫಸ್ಟ್ ನಾವು ಪಳಗಿಸ್ಬೇಕು ಅಂತ ಅಂದ್ರೆ ಇದು ಯಾವ ತರ ಪಳಗಿಸೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ತರ ಫುಲ್ ಮಣ್ಣಿನ ಪಾತ್ರೆ ಮುಳುಗ್ಬೇಕು, ಅಷ್ಟು ನೀರ್ ಹಾಕ್ಬೇಕು. ಫಸ್ಟ್ ಚಿಕ್ಕ ಚಿಕ್ಕ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ಬಂದ್ರೆ ನೀಟಾಗಿ ಮಣ್ಣಿನ ಪಾತ್ರೆ ನೀರ್ ಎಳ್ಕೊಂತಿದೆ ಅಂತ ಅರ್ಥ. ಇದು ನೋಡಿ, ನಾನು ನಿಮಗೆ ತೋರಿಸ್ತಿದೀನಿ. ಇದು ಓವರ್ ನೈಟ್ ಫುಲ್ಲು ನೆನೆ ಹಾಕಿರೋದು. ಇವಾಗ ಇದು ನೈಟ್ ಎಲ್ಲ ನೆಂದಿದೆ, ಮಡಕೆ ಚೆನ್ನಾಗಿ ನೀರೆಲ್ಲ ಎಳ್ಕೊಂಡಿದೆ. ಅದಾದ್ಮೇಲೆ ನಾವು ಇದನ್ನೆಲ್ಲ ನೀಟಾಗಿ ಬಿಸಿಲಲ್ಲೆಲ್ಲ ಒಣಗಿಸಿ ಮತ್ತೆ ಯಾವ ತರ ರೆಡಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನೀಟಾಗಿ ನೆಂದಿರೋ ಮಡಕೆಗಳು ಇದೆಲ್ಲ ಓವರ್ ನೈಟ್. ನೀವು ಅಷ್ಟೇ, ಬೇಕಾದ್ರೆ ನಿಮ್ಗೆ ತುಂಬಾ ಟೈಮ್ ಇದೆ ಅಂತ ಅಂದ್ರೆ 2 ದಿನ 3 ದಿನ ನೀರೆಲ್ಲ ನೆನೆ ಹಾಕ್ಬಿಟ್ಬಿಡಿ. ಅವಾಗ ಚೆನ್ನಾಗಿ ನೀರು ಹಿಡ್ಕೊಳ್ಳುತ್ತೆ, ಅದು ಸಿಡಿಯಲ್ಲ. ಆದ್ಮೇಲೆ ನಿಮ್ಗೆ ಕಾಣಿಸ್ತಿದೆ ನೋಡಿ, ನಾನು ಬಿಸಿಲಲ್ಲಿ ತಂದಿಟ್ಟಿದ್ದೀನಿ ಎಲ್ಲಾನು. ಇವಾಗ ಬಿಸಿಲಿಗೆ ಇದು ಚೆನ್ನಾಗಿ ನೀರೆಲ್ಲ ಎಳ್ಕೊಂಡು ಒಣಗ್ಬೇಕು. ನಿಮ್ಗೆ ಗೊತ್ತಾಗುತ್ತೆ, ನಾನು ತೋರಿಸ್ತೀನಿ ನೆಕ್ಸ್ಟ್. ಇವಾಗ ನೀರು ಒಂದ್ ನೈಟ್ ಫುಲ್ ನೆಂದಿರುತ್ತಲ್ಲ, ನೀರೆಲ್ಲ ಹೀರ್ಕೊಂಡಿರುತ್ತೆ, ಅದನ್ನೆಲ್ಲ ಹೊರಗಡೆ ಹಾಕುತ್ತೆ ಅದು ಮಡಕೆ. ಅದರಿಂದ ಇವಾಗ ನೋಡಿ ನೀಟಾಗಿ ಡ್ರೈ ಆಗಿದೆ. ಇವಾಗ ಇದನ್ನ ನಾವು ಬಿಸಿಲಲ್ಲಿ ಇಟ್ಟು, ಬೇಕಾದ್ರೆ ನೀವು ಬೇಕು ಅಂತ ಅಂದ್ರೆ ನೆರಳು ಇರುತ್ತಲ್ಲ ಸ್ವಲ್ಪ, ಅಂದ್ರೆ ಒಂದು 4 ಗಂಟೆ ಆತರ ಬಿಸಿಲು ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇಟ್ರು ಓಕೆನೆ. ಅವಾಗ್ಲೂ ಚೆನ್ನಾಗಿ ಎಳ್ಕೊಳ್ಳುತ್ತೆ, ಬಿಸಿಲಲ್ಲಿ ಒಡೆದೋಗುತ್ತೆ ಅಂತ ಭಯ ಇದ್ದವ್ರಿಗೆ. ಅದಾದ್ಮೇಲೆ ನಾವು ಅಡ್ಗೆ ಎಣ್ಣೆನ ತಗೊಂಡು ಒಂದ್ ಬಟ್ಟೆಗೆ ಹಚ್ಕೊಬಿಟ್ಟು ಈ ತರ ಫುಲ್ ಮಡಕೆ ಸುತ್ತ ಹಚ್ಬೇಕು. ಇಲ್ಲಿ ನೋಡಿ, ನಾನೊಂದ್ ಬಟ್ಟೆ ತಗೊಂಡು ಹಚ್ತಿದೀನಿ, ನಿಮ್ಗೆ ಕಾಣಿಸ್ತಿರ್ಬೇಕು. ಈ ತರ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಬಿಟ್ಟು ಹಚ್ಚಿ, ಯಾಕೆಂದ್ರೆ ಮಡಕೆ ಚೆನ್ನಾಗಿ ಎಣ್ಣೆ ಕುಡಿದ್ಮೇಲೆ ಅದು ಕಳ್ಗೋದು. ಇವಾಗ ನೋಡಿ, ಇಲ್ಲಿ ಕಾಣಿಸ್ತಿದೆ, ನಾನು ಹಚ್ಚಿ ತೋರಿಸ್ತಿದೀನಿ. ಈ ತರನೇ ಯಾವಾಗ್ಲೂ ಅಷ್ಟೇ ಕ್ಲೇ ಪಾಟ್ ನ ನಾವು ಇದೇ ತರ ಸೀಸನಿಂಗ್ ಮಾಡ್ಬೇಕು. ನೀವು ನೋಡ್ಬೇಕು ಅಂತ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ತಂದ್ರೆ ಚೆನ್ನಾಗಿರುತ್ತೆ. ಅಡಿಗೆ ಎಲ್ಲ ನಾವು ಮಾಡ್ತಿದ್ರೆ ಆ ಸ್ಮೆಲ್ಲೇ ಗಮ್ ಅಂತ ಅಂತಿರುತ್ತೆ. ಮನೇಲೆಲ್ಲ ಗೊತ್ತಾಗುತ್ತೆ ನಾವು ಅಡಿಗೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದೀವಿ ಅಂತ. ಆಮೇಲೆ ಇದು ನೋಡಿ, ಈ ತರ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಳ್ಳಿ. ಇವಾಗ ಇದಾದ್ಮೇಲೆ ನಾವು ಬಿಸಿಲಿಗೆ ಇಟ್ಟಿದ್ವು, ಮತ್ತೆ ಬಿಸಿಲಿಗೆ ಇಟ್ಟಾದ್ಮೇಲೆ ನಾನು ತಂದು ತೋರಿಸ್ತಿದೀನಿ ನೋಡಿ ಯಾವ ತರ ಇದೆ ಅಂತ. ಈಗ ಕಾಣಿಸ್ತಿದೆಯಲ್ಲ, ಫಸ್ಟಿಗೆ ನಾವು ಅಕ್ಕಿ ಇಟ್ಟು, ಇಲ್ಲ ಅಂದ್ರೆ ಅನ್ನ ಮಾಡಿರ್ತೀವಲ್ಲ ಅದ್ರ ಗಂಜಿ ಇದ್ರು ಓಕೆ. ನಮ್ಗೆ ಇವಾಗ ಗಂಜಿ ಎಲ್ಲ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಅಕ್ಕಿ ಹಿಟ್ಟಲ್ಲಿ ತೋರಿಸ್ತಿದೀನಿ ನಿಮ್ಗೆ, ಎಲ್ಲರಿಗೂ ಯೂಸ್ ಆಗ್ಲಿ ಅಂತ. ಈ ತರ ಅಕ್ಕಿ ಹಿಟ್ಟಿಗೆ ನೀರ್ ಹಾಕ್ಬಿಟ್ಟು, ಆಮೇಲೆ ಯಾವ್ದೇ ಆಗ್ಲಿ ಮಣ್ಣಿನ ಪಾತ್ರೆಗಳನ್ನ ಸಡನ್ ಆಗಿ ಗ್ಯಾಸ್ ಮೇಲೆ ಇಡ್ಬೇಡಿ, ಯಾಕಂದ್ರೆ ಬ್ಲಾಸ್ಟ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ನೀರ್ ಹಾಕ್ಬಿಟ್ಟು ಇಡ್ಬೇಕು, ಇಲ್ಲ ಹಾಲು ಏನಾದ್ರೂ ನಾವ್ ಏನ್ ಮಾಡ್ತೀವಿ ಅದಕ್ಕೆ ಹಾಕ್ಬಿಟ್ಟೆ ಇಡ್ಬೇಕು. ಹಂಗೆ ಒಂದನ್ನೇ ಇಡಬಾರ್ದು. ಎಣ್ಣೆ ಎಣ್ಣೆ ಫಸ್ಟ್ ಒಗ್ಗರಣೆ ಹಾಕ್ತಿವಿ ಅಂದ್ರೆ ಎಣ್ಣೆ ಹಾಕ್ಬಿಟ್ಟು ಇಡ್ಬೇಕು. ಆ ತರ ಇಲ್ಲಿ ನೋಡಿ ಕಾಣಿಸ್ತಿದೆ, ನಾನು ಸ್ವಲ್ಪ ನಿಂಬೆ ಹಣ್ಣು ಹಾಕಿದೀನಿ ಅದಕ್ಕೆ. ಅದು ಹಾಕಾದ್ಮೇಲೆ ಒಂದ್ ಅರ್ಧ ಗಂಟೆ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕು ನಾವು. ಇಲ್ಲ ಅಂತ ಅಂದ್ರೆ ತಳ ಹತ್ತುತ್ತೆ. ನೋಡಿ, ನಾನು ಗ್ಯಾಸ್ ಫ್ಲೇಮ್ ನ ಎಷ್ಟು ಚಿಕ್ಕದಾಗಿ ಇಟ್ಟಿದೀನಿ ಅಂತ, ಅಷ್ಟು ಚಿಕ್ಕದಾಗಿ ಇರ್ಬೇಕು. ಒಂದೇ ಸಲ ಜಾಸ್ತಿ ಜೋರಾಗಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಕ್ ಹೋದ್ರೆ ಮಡಕೆ ಹೊಡೆದೋಗ್ಬಿಡುತ್ತೆ. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಬಬಲ್ಸ್ ಯಾವ ತರ ಬರ್ತಿದೆ ಅಂತ. ಈ ತರ ಮಾಡ್ಬಿಟ್ಟು ನೀವು ಒಂದ್ 2 ದಿನನಾದ್ರೂ ಇಟ್ರೆ ಚೆನ್ನಾಗಿರುತ್ತೆ ಮಡಕೆ. ಇಲ್ಲ ನಮ್ಗೆ ಆಗಲ್ಲ, ಟೈಮ್ ಇಲ್ಲ ಅಂತಂದ್ರೆ ಅದು ತಣ್ಣಗಾಗೋವರ್ಗ ಬಿಟ್ಬಿಟ್ಟು ಆಮೇಲೆ ನಾವು ತೊಳೆದಿಟ್ರು ಆಗುತ್ತೆ. ಇಲ್ಲಿ ನೋಡಿ, ನಾನು ಮಾಡಿ ತೋರಿಸ್ತಿದೀನಿ. ಈ ತರ ಒಂದ್ಸಲ ಟ್ರೈ ಮಾಡಿ. ಮತ್ತೆ ಮಣ್ಣಿನ ಪಾತ್ರೆದ ಅಡ್ಗೆ ಮಾಡ್ಕೊಂಡು ಊಟ ಮಾಡೋರ್ಗೆ ಇದು ಯೂಸ್ ಆಗುತ್ತೆ. ಮಾಡ್ಬೇಕು ಅಂತ ಆಸೆ ಇರೋರು ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನೋಡಿ, ನಾನು ಅದು ತಣ್ಣಗಾಗಿದೆ. ಇವಾಗ ಚೆಲ್ಬಿಟ್ಟು ವಾಶ್ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತಿದ್ದೀನಿ. ಈ ತರ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ. ಇದನ್ನ ಕ್ಲೀನ್ ಮಾಡಕ್ಕೆ ನಾವು ಸೋಪ್ ಆಗ್ಲಿ ಮತ್ತೆ ಲಿಕ್ವಿಡ್ ಆ ತರ ಏನಾದ್ರು ಇದ್ರೆ ಅದನ್ನ ಯೂಸ್ ಮಾಡ್ಬಾರ್ದು. ಬರೀ ಅಕ್ಕಿ ಹಿಟ್ಟು ಇಲ್ಲ ಅಂತ ಅಂದ್ರೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು. ಇಲ್ಲಿ ನೋಡಿ, ನಾನು ಹಾಲು ಕಾಯಿಸಿಟ್ಟಿರೋದು ಒಂದು ಪಾತ್ರೆನ ತೋರಿಸ್ತಿದೀನಿ. ಇದು ವಿಡಿಯೋಗೋಸ್ಕರ ನಿಮ್ಗೆ ತೋರಿಸ್ತಿರೋದು. ಇವಾಗ ಇದನ್ನ ಯಾವ ತರ ವಾಶ್ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಒಂದ್ ಸ್ಪೂನ್ ಅಷ್ಟು ಕಡ್ಲೆ ಹಿಟ್ಟನ್ನ ತಗೊಂಡಿದೀನಿ. ಇನ್ನು ಯೂಸ್ ಆಗಿರುತ್ತಲ್ಲ ನಾರು, ಆ ತರದ್ ತಗೊಳ್ಳಿ. ಯಾಕೆಂದ್ರೆ ಫುಲ್ ಗಟ್ಟಿಯಾಗಿರೋದು ಆ ತರದೆಲ್ಲ ತಗೊಂಡ್ರೆ ಚಿಕ್ಕಿದು ಇದ್ ಬಿಟ್ಬಿಟ್ಟು ಗಲೆ ಬಿದ್ಬಿಟ್ಟು ಮಡಕೆ ಒಡೆದೋಗ್ಬಿಡುತ್ತೆ. ಸೊ ಅದರಿಂದ ಫುಲ್ ಸಾಫ್ಟ್ ಆಗಿರೋದ್ ತಗೊಳ್ಳಿ. ನಿಮ್ಗೆ ಅದ್ಯಾವ್ದು ಆಗ್ಲಿಲ್ಲ ಅಂದ್ರೆ ಕಾಟನ್ ಬಟ್ಟೆ ಇರುತ್ತಲ್ಲ, ಅದನ್ನ ಮತ್ತೆ ಕಡಲೆ ಹಿಟ್ಟನ್ನ ತಗೊಂಡು ವಾಶ್ ಮಾಡಿದ್ರೆ ಹೋಗುತ್ತೆ ಚೆನ್ನಾಗಿ. ಇಲ್ಲಿ ನೋಡಿ, ನಾನು ತೋರಿಸ್ತಿದೀನಿ ಯಾವ ತರ ಸ್ಕ್ರಬ್ ಮಾಡಿ ತೋರಿಸ್ತಿದೀನಿ ಅಂತ.
ಈ ತರ ಕ್ಲೀನ್ ಮಾಡಾದ್ಮೇಲೆ ಒಂದ್ ಬಟ್ಟೆ ತಗೊಂಡು ಒರೆಸಿ ಇಡಿ. ಯಾಕೆ ಅಂದ್ರೆ ಫಂಗಲ್ಸ್ ಆಗ್ಬಾರ್ದು ಅಂತ ಅಷ್ಟೇ. ಇವಾಗ ನಿಮ್ಗೆ ಕಾಣಿಸ್ತಿದೆ ನಾನು ಯಾವ ತರ ಮಾಡ್ತೀನಿ ಅಂತ. ಇವಾಗ ನೋಡಿ ಹಾಲಿನ ಪಾತ್ರೆನ ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಇಲ್ಲ ಕಡಲೆ ಹಿಟ್ಟು ಹಾಕೊಂಡು ಈ ತರ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಹೋಗುತ್ತೆ. ನಾವು ಸ್ಟೀಲ್ ಪಾತ್ರೆ ತೊಳೆಯೋದು ಯಾವ ತರ ಈಸಿ ಆಗಿರುತ್ತೆ ಅದೇ ತರ. ಆದ್ರೆ ಅದಕ್ಕೆ ನಾವು ಗಟ್ಟಿ ಇರೋದಾದ್ರೂ ಓಕೆ, ಮತ್ತೆ ಲಿಕ್ವಿಡ್ ಎಲ್ಲ ತಗೊಂತೀವಿ. ಇದಕ್ಕೆ ಲಿಕ್ವಿಡ್ ಏನು ಯೂಸ್ ಮಾಡಬಾರ್ದು, ಬರೀ ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ತಗೊಂಡು ವಾಶ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ನಿಮ್ಗೆ ನಾನು ಎಷ್ಟು ನೀಟಾಗಿ ವಾಶ್ ಮಾಡಿದೀನಿ ಅಂತ. ಅದಾದ್ಮೇಲೆ ಈ ತರ ಒರೆಸ್ಬಿಟ್ಟು ಇಟ್ಕೊಂಡ್ರೆ ಮಡಕೆ ಕೆಲಸ ಮುಗೀತು. ಇಷ್ಟೇ ಮಡಕೆನ ಸೀಸನಿಂಗ್ ಮಾಡೋದು. ಇವಾಗ ನೋಡಿ ನಾನು ಹಾಲು ಕಾಯಿಸ್ಬಿಟ್ಟು ತೋರಿಸ್ತೀನಿ ಇನ್ನೊಂದು ತಪ್ಪಲೆಯಲ್ಲಿ. ಇವಾಗ ಗ್ಯಾಸ್ ಆನ್ ಮಾಡಿದ ತಕ್ಷಣ ಒಂದೇ ಸಲ ಮಡಕೆನ ಇಡಬಾರ್ದು. ನಾನು ನಿಮಗೆ ಫಸ್ಟೇ ಹೇಳಿದೆ ಬ್ಲಾಸ್ಟ್ ಆಗುತ್ತೆ ಅಂತ. ಇವಾಗ ನಾನು ಹಾಲನ್ನ ಕಾಯಿಸೋದನ್ನ ತೋರಿಸ್ತಿರೋದ್ರಿಂದ 1 ಲೋಟ ನೀರ್ ಹಾಕ್ಬಿಟ್ಟು ಅದಕ್ಕೆ ಹಾಲನ್ನ ಹಾಕ್ತೀನಿ. ಮತ್ತೆ ಫಸ್ಟಿಗೆ ಹಾಲು ಹಾಕಲ್ಲ ಏನು ಇಲ್ಲ. ಇವಾಗ ನೋಡಿ ನೀರ್ ಹಾಕಾಯ್ತಲ್ಲ, ಇವಾಗ ಹಾಲು ಹಾಕ್ತಿದೀನಿ. ಈ ತರ ನೀವು ಅಷ್ಟೇ ಫಸ್ಟಿಗೆ ಮಡಕೆ ಇಡಬೇಡಿ, ಯಾಕೆಂದ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಒಗ್ಗರಣೆ ಹಾಕ್ತಿದೀನಿ ಅಂದ್ರೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಮಡಕೆನ ಫ್ಲೇಮ್ ಮೇಲೆ ಇಡಿ, ಇಲ್ಲ ಅಂತ ಅಂದ್ರೆ ಅದು ಸುರಿಯೋ ಚಾನ್ಸಸ್ ಸಿಗುತ್ತೆ. ಸೊ ಅದ್ರಿಂದ ಇವಾಗ ನೋಡಿ ನಾನು ತೋರಿಸ್ತಿದ್ದೀನಿ ನಿಮ್ಗೆ, ಐ ಫ್ಲೇಮ್ ಅಲ್ಲೇ ಇಟ್ಟು ತೋರಿಸ್ತಿದ್ದೀನಿ ನೋಡಿ. ಮಡಕೆ ಪಳದಿದೆ ಅದ್ರಿಂದ. ಮತ್ತೆ ಅದ್ರ ಮೇಲೆ ಯಾವ್ದೇ ತರದ ಪ್ಲೇಟ್ ಆದ್ರೂ ಆಗ್ಲಿ ಮುಚ್ಚಬೇಡಿ, ಯಾಕೆಂದ್ರೆ ಸೀಲ್ ಬಿಡುತ್ತೆ. ನಂದು ಆಲ್ರೆಡಿ ಅದು ಹೊಡ್ಕೊ ಬಂದಿರೋದನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಇವಾಗ ಇದೇ ತರ ಓಪನ್ ಆಗಿ ಕಾಯಕ್ ಬಿಡಿ. ಅದಾದ್ಮೇಲೆ ನೀಟಾಗಿ ಹಾಲು ಕಾದ್ಮೇಲೆ ಇವಾಗ ಒಂದ್ ಬಟ್ಟೆನ ಸುತ್ಬಿಟ್ಟು ಅದ್ರ ಕೆಳಗಡೆ ಇಟ್ಟಿದ್ದೀನಿ. ಅಂದ್ರೆ ಮಡಕೆ ನಮ್ಗೆ ಸ್ಟೀಲ್ ಪಾತ್ರೆ ತರ ಒಂದೇ ಸಮ ಇರಲ್ಲ, ತಳ ಆ ಕಡೆ ಈ ಕಡೆ ಅಳ್ಳಾಡುತ್ತೆ. ಸೊ ಅದರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.